ನಮಸ್ಕಾರ ಕರ್ನಾಟಕ. ಟಾಟಾ ಸಫಾರಿ ಈ ವೆಹಿಕಲ್ ಮೈಸೂರಿಂದ ಬಂದಿದೆ. ನಮ್ಮ ಒಂದು ಮೇಲ್ಕೋಟೆ ಕಸ್ಟಮರ್ ಇವರು. ವಿಡಿಯೋಸ್ ನೋಡಿ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ನೋಡಿ ತಗೊಂಬಂದ್ ಕೊಟ್ರು. ಆಲ್ಮೋಸ್ಟ್ 1 ಮಂತ್ ಆಯ್ತು. ಸರ್ವಿಸ್ಗೆ ಮತ್ತೆ ಬಾಡಿ ಶಾಪ್ ಕೂಡ ಕೆಲಸ ಇತ್ತು. ಬಂಪರ್ ಪೇಂಟಿಂಗು ಅಂಡ್ ಗ್ಲಾಸ್ ನ ರಿಮೂವ್ ಮಾಡಿ ರೀಫಿಟಿಂಗ್ ಮಾಡಿ. ಲೀಕೇಜಸ್ ಜಾಸ್ತಿ ಇತ್ತು ಗಾಡಿನಲ್ಲಿ. ಮಳೆ ಬಂದಾಗ ಒಳಗಡೆ ನೀರು ಲೀಕೇಜಸ್ ಆಗ್ತಾ ಇತ್ತು. ಕಂಪ್ಲೀಟ್ ಗ್ಲಾಸ್ ನ ರಿಮೂವ್ ಮಾಡಿ ಹೊಸ ಗ್ಲಾಸ್ ನ ಹಾಕಿದೀವಿ. ಯಾಕಂದ್ರೆ ರಿಮೂವ್ ಮಾಡೋ ಟೈಮಲ್ಲಿ ಗ್ಲಾಸ್ ಕ್ರಾಕ್ ಆಗಿತ್ತು. ಅಂಡ್ ವೆಹಿಕಲ್ ಗೆ ಕಂಪ್ಲೀಟ್ ಸರ್ವಿಸ್ ಮಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಆಯಿಲ್ ಚೇಂಜು, ಸಸ್ಪೆನ್ಷನ್ ವರ್ಕು ಅಂಡ್ EGR ಕ್ಲೀನಿಂಗು. ಮತ್ತೆ ಪಿಕಪ್ ಇಶ್ಯೂಸ್ ಕೂಡ ಇತ್ತು. ಪಿಕಪ್ ಕಮ್ಮಿ ಆಗಿತ್ತು. ಪಿಕಪ್ ಈಗ ಆಲ್ಮೋಸ್ಟ್ ಕ್ಲೀನ್ EGR ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಟರ್ಬೋ ಕೂಡ ರೆಡಿ ಮಾಡಿದ್ವಿ, ಸರ್ವಿಸ್ ಮಾಡಿದ್ವಿ. ಫುಲ್ ಕಂಪ್ಲೀಟ್ ರೆಡಿ ಆಗಿದೆ. ಅಂಡ್ ನಾಳೆ ಈ ಒಂದು ವೆಹಿಕಲ್ ನ ಡೆಲಿವರಿ ಕೊಡ್ತಾ ಇದೀವಿ. ಬಾಡಿ ಶಾಪ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಟಿಂಕರಿಂಗ್ ವರ್ಕ್, ಪೇಂಟಿಂಗ್ ವರ್ಕ್ ಕೂಡ ಫಿನಿಶ್ ಆಗಿದೆ. ಫೈನಲಿ ಒಂದು ವಾಷಿಂಗ್ ಮಾಡಿ ಒಂದು ಟ್ರಯಲ್ ನೋಡ್ಬಿಟ್ಟು ವೆಹಿಕಲ್ ನ ಡೆಲಿವರಿ ಕೊಡ್ಲಿಕ್ಕೆ ಕೂಡ ಪ್ಲಾನ್ ಮಾಡಿದೀವಿ. ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಅಷ್ಟು ದೂರದಿಂದ ಮೈಸೂರಿಂದ ದೇವನಹಳ್ಳಿಗೆ ಸರ್ವಿಸ್ಗೋಸ್ಕರ ಬಂದು ಬಿಟ್ಟಿದ್ದಾರೆ. ಅಂಡ್ ನಮ್ಮ ಕಡೆಯಿಂದ ಹೇಳಿ ಟೈಮಿನ 1 ವೀಕ್ ಡಿಲೇ ಆಯ್ತು. ಯಾಕಂದ್ರೆ ಮಳೆಗಾಲ ಇರೋದ್ರಿಂದ ಲೀಕೇಜಸ್ ನ ನಾವು ಕಂಪ್ಲೀಟ್ ರೆಡಿ ಮಾಡ್ಲಿಕ್ಕೆ ಸ್ವಲ್ಪ ಡಿಲೇ ಆಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಒಂದು ವೆಹಿಕಲ್ ನಲ್ಲಿ ಏನೇ ಕಂಪ್ಲೇಂಟ್ ಇದ್ರೂ ಕೂಡ ಸಾನ್ವಿ ಆಟೋಗೆ ವಿಸಿಟ್ ಮಾಡಿ ರೆಕ್ಟಿಫೈ ಮಾಡಿಸ್ಕೊಳ್ಳಿ, ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.